ಚೈನ್ ಗೇಟ್ ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ನಿಂದ ಲಿಂಗನಮಕ್ಕಿ ಡ್ಯಾಮ್ ಕಡೆಗೆ ಸಾಗುವ ಹಾದಿಯಲ್ಲಿ ಜೋಗ ಜಲಪಾತಕ್ಕಿಂತ 6 ಕಿಲೋಮೀಟರ್ ಹಿಂದೆ ಈ ಸ್ಥಳ ಸಿಗುತ್ತೆ. ಇದು ಮೂಲತಃ ಶರಾವತಿ ಜಲವಿದ್ಯುತ್ ಯೋಜನೆಯ ನೀರನ್ನು ನಿಯಂತ್ರಿಸುವ ಪ್ರಮುಖ ಕಾಲುವೆ ಕೇಂದ್ರ. ಲಿಂಗನಮಕ್ಕಿ ಜಲಾಶಯದಿಂದ ಹರಿದು ಬರುವ ರಭಸದ ನೀರಿನ ಹರಿವನ್ನು ನಿಯಂತ್ರಿಸಲು ಮತ್ತು ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಪೂರೈಸಲು ಇಲ್ಲಿದ್ದ ಬೃಹತ್ ಯಾಂತ್ರಿಕ ಚೈನ್ಗಳ ಗೇಟ್ ವ್ಯವಸ್ಥೆಯಿಂದಾಗಿ ಇದಕ್ಕೆ ಚೈನ್ ಗೇಟ್ ಎಂಬ ಹೆಸರು ಬಂದಿದೆ. ಈ ಹಾದಿಯಲ್ಲಿ ಮುನ್ನಡೆದು ಮುಂದೆ ಸಾಗಿದರೆ ನಮಗೆ ಎದುರಾಗುವುದೇ ಭಾರತದ ಅತ್ಯಂತ ಭವ್ಯ ನಿಸರ್ಗ ವಿಸ್ಮಯ ಜೋಗ ಜಲಪಾತ. ಶರಾವತಿ ನದಿಯ ಮಡಿಲಿನಲ್ಲಿ ಉದ್ಭವಿಸುವ ಜೋಗ ಜಲಪಾತವು ಕರ್ನಾಟಕದ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಗಡಿಭಾಗದಲ್ಲಿದ್ದು ಭಾರತದ ಅತ್ಯಂತ ಎತ್ತರದ ನೇರ ಪ್ಲಂಜ್ ಜಲಪಾತಗಳಲ್ಲಿ ಒಂದಾಗಿದೆ. ಸುಮಾರು 253 ಮೀಟರ್ ಅಂದರೆ 830 ಅಡಿ ಎತ್ತರದಿಂದ ನೇರವಾಗಿ ಪ್ರಪಾತಕ್ಕೆ ಧುಮ್ಮಿಕ್ಕುವ ಈ ಜಲಪಾತಕ್ಕೆ ಶತಮಾನಗಳ ಸುದೀರ್ಘ ಇತಿಹಾಸವಿದೆ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಇದನ್ನು ಗೇರುಸೊಪ್ಪೆ ಜಲಪಾತ ಎಂದು ಕರೆಯಲಾಗುತ್ತಿತ್ತು ಹಾಗೂ ಸ್ಥಳೀಯವಾಗಿ ಜೋಗದ ಗುಂಡಿ ಎಂದೇ ಪ್ರಸಿದ್ಧವಾಗಿದೆ. ಜೋಗದ ನಿಜವಾದ ವಿಸ್ಮಯವಿರುವುದು ಅದರ 4 ವಿಶಿಷ್ಟ ಧಾರೆಗಳಲ್ಲಿ. ಯಾವುದೇ ಅಡೆತಡೆ ಇಲ್ಲದೆ ಒಂದೇ ಸಮನೆ ಗಂಭೀರವಾಗಿ ಬೀಳುವ ರಾಜ, ಬಂಡೆಯ ಸಂದಿಯಿಂದ 45 ಡಿಗ್ರಿ ಕೋನದಲ್ಲಿ ನುಗ್ಗಿ ಘರ್ಜಿಸುವ ರೋರರ್, ಸಣ್ಣ ರಂಧ್ರಗಳಿಂದ ಶರವೇಗದಲ್ಲಿ ಜಿಗಿಯುವ ರಾಕೆಟ್ ಮತ್ತು ಹಾಲಿನ ನೊರೆಯಂತೆ ಮೆತ್ತಗೆ ಬಳಕುತ್ತಾ ಹರಿಯುವ ರಾಣಿ. ಬೇಸಿಗೆಯಲ್ಲಿ ಕೇವಲ ಬಂಡೆಕಲ್ಲಿನಂತೆ ಕಾಣುವ ಜೋಗ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಮೇಲ್ಭಾಗದ ಲಿಂಗನಮಕ್ಕಿ ಜಲಾಶಯದ ಗೇಟ್ಗಳನ್ನು ತೆರೆದಾಗ ಶರಾವತಿಯ ರಭಸಕ್ಕೆ ಈ 4 ಧಾರೆಗಳು ಒಂದಾಗಿ ಕಣ್ಣು ಹಾಯಿಸಿದಷ್ಟು ಭೋರ್ಗರೆಯುವ ಬೃಹತ್ ಜಲಗೋಡೆಯಂತೆ ಮಾರ್ಪಾಟಾಗುತ್ತದೆ. ಈ ಜಲವೈಭವವು ಕೇವಲ ಪ್ರವಾಸಿಗರ ಕಣ್ಣಿಗೆ ಹಬ್ಬ ಮಾತ್ರವಲ್ಲದೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಹಾಗೂ ಶರಾವತಿ ಉತ್ಪಾದನಾ ಕೇಂದ್ರಗಳ ಮೂಲಕ ಇಡೀ ಕರ್ನಾಟಕಕ್ಕೆ ಬೆಳಕು ನೀಡುವ ಪ್ರಮುಖ ಜಲವಿದ್ಯುತ್ ಮೂಲವೂ ಹೌದು. ಮುಂದಿನ ಬಾರಿ KWD ವೀಕ್ಷಣಾ ಸ್ಥಳ ಹಾಗೂ ಬ್ರಿಟಿಷ್ ಬಂಗಲೆಯ ಆವರಣ ಎರಡೂ ಕಡೆಗಳಿಂದಲೂ ಜೋಗ ಜಲಪಾತವನ್ನು ನೋಡೋದನ್ನು ಮರಿಬೇಡಿ. ನಮಸ್ಕಾರ.